ಏನಿವತ್ತು ಮೀನಾ ಎಷ್ಟು ಖುಷಿ ಖುಷಿಯಿಂದ ಎಷ್ಟು ಕಳಕಳಾಗಿ ಎಷ್ಟು ಆಕ್ಟಿವ್ ಆಗಿದ್ದಾಳ. ಬಂದು ಬಡ ಬಡ ಕಸ ಹೊಡೆದ್ಲು, ಮುಗಿಸಿ ಆಗ್ಲೇ ಎಷ್ಟು ಖುಷಿಯಿಂದ ನಿಂತಾಳ. ಆಮೇಲೆ ಯಾರನ್ನ ಹುಡ್ಕಕತ್ತಾಳ ಅನ್ನೋ ಥರ ನೋಡತ್ತಾಳ. ಬಹುಶಃ ನನ್ನ ಹುಡ್ಕಕತ್ತಿದ್ದಂಗೆ ಅದಾಳ. ಮೀನಾ ಅಲ್ಲ, ಈಕೆ ನನ್ನ ನೋಡಿದ್ರೆ ಖುಷಿ ಪಡ್ತಾಳ ಅಂತ ಮಾಡಿದ್ದೆ. ಎಷ್ಟು ಖುಷಿಯಾಗಿದ್ಲು, ಆದ್ರೆ ನಾನು ನೋಡೋಕ್ಲೆ ಒಂಥರ ಮಕ್ಕ ಮತ್ತೆ ಸಪ್ಪು ಮಾಡಿದ್ಲು. ನಾನು ನೋಡಿದ್ದಕ್ಕೆ ಖುಷಿ ಆಗಲಿಲ್ಲ ಅನ್ಸುತ್ತೆ. ಆದ್ರೆ ನಾ ಬರೋಕ್ಕಿಂತ ಮುಂಚೆಗೆ ಎಷ್ಟು ಖುಷಿಯಾಗಿದ್ಲಲ್ಲ, ಯಾಕಿರ್ಬೇಕು? ಮೀನಾ ಏನು ಎಷ್ಟು ಖುಷಿ ಖುಷಿ ಅಂತ ಇದ್ದೆ. ಆತನ ಎಲ್ಲ ಕಸ ಕಸ ಹೊಡೆದೆಲ್ಲ ಮುಗ್ದಿದ್ದಂಗೆ ಐತೆ ಅನ್ಸುತ್ತೆ. ಅದಕ್ಕೆ ಖುಷಿಯಾಗಿಯಲ್ಲ. ಹಾಂ ಹ್ಞೂ ಎಲ್ಲ ಕೆಲಸ ಮುಗಿಸ್ಕೊಂಡಲ್ಲ, ಎಲ್ಲ ಜಲ್ದಿ ಮುಗಿತಂತ ಆಯ್ತು. ಸರಿ, ನಾನು ಅಲ್ಲೊಂಚೂರು ಆ ಕಡೆ ಹೋಗ್ತೀನಿ. ತಡಿ ಲೋಟ, ಏನು ಹೇಳ್ರಿ? ನನ್ನ ಮ್ಯಾಲ ನಿಂಗೆ ಬೇಜಾರಲ್ಲ ಪಾಪ. ನೀನು ಏನೇನೋ ಕನ್ಸು ಕಟ್ಕೊಂಡು ನಾನು ಮದುವೆ ಮಾಡ್ಕೊಂಡಿದ್ದಿ. ಇವತ್ತು ನಾನು ಬಂದು ಇಲ್ಲಿ ಒಂದು ಕಡೆ ಕಸ ಹೊಡ್ಯಾಕೆ ನೀನು ಹಚ್ಚೀನಿ ಅಂದ್ರೆ ಒಂಥರ ನಿನಗೂ ಮನಸ್ಸು ಬೇಜಾರಾಗೈತಿ. ನನ್ನ ಮೇಲೆ ಮೊದಲು ಬೇಜಾರು ಅನ್ಸಿರ್ತೈತಲ್ಲ, ಅದಕ್ಕೆ ನೀನು ಒಂಥರ ಹಿಂಗೆ ವಿಚಿತ್ರ ಆಡಕತ್ತಿ. ಇಲ್ಲ ಅಂದ್ರೆ ನೀ ಹಿಂಗೆ ಇರಕಿ ಎಲ್ಲ. ಏನು ಮಾಡಲಿ, ಪರಿಸ್ಥಿತಿ ಹಿಂಗೈತಿ. ಆದರೂ ಏನಾಗಲ್ಲ. ಅಪ್ಪಂದು ಕೇಸ್ ನಡೆಯಕತ್ತೈತಲ್ಲ, ಸ್ವಲ್ಪ ದಿವಸ ಅಷ್ಟೇ ಈ ಕಷ್ಟ. ಅದೆಲ್ಲ ಕೇಸ್ ನಿಕಾಲಿ ಆದಮೇಲೆ ಮತ್ತೆ ಮೊದಲಿನಂಗೆ ಇರ್ಬೋದು. ಅಷ್ಟಕ್ಕೆ ನೀನು ಇಷ್ಟು ನಿರಾಸೆ ಆಗಬೇಡ. ಏನಾಗಲ್ಲ, ಎಲ್ಲ ಮೊದಲಿನಂಗೆ ಆಗುತ್ತೆ. ಸರಿ ಸರಿ, ಇದೇ ಮಾತಾ ಏನಾರು ಮಾತೇನಾರು ಐತೆ? ಅಲ್ಲೊಂಚೂರು ಹೋಗ್ಬೇಕು. ಎಲ್ಲಿ ಹೋಗ್ತಿ? ಆತಲ್ಲ, ಈಗ ಇಬ್ಬರದು ಕಸ ಹೊಡೆದು ಎಲ್ಲ ಕೆಲಸ ಆಯ್ತು. ಬಾ ಒಂಚೂರಲ್ಲಿ ಚಾ ಕುಡ್ಕೊಂತ ಒಂಚೂರು ಒಂದು ಗಿಡ ಕೆಳಗೆ ಎಲ್ಲರೂ ಕುಂದ್ರ ಸ್ವಲ್ಪ ಹೊತ್ತು. ನಿಂಗೆ ಬೇಜಾರಾಗಿದೆ ನಂಗೆ ಗೊತ್ತು. ಒಂದು ಸ್ವಲ್ಪ ಇಬ್ಬರು ಮಾತಾಡ್ಕೊಂಡು ಕುಂತ್ರ ಸ್ವಲ್ಪ ಮನಸ್ಸಿಗೆ ನಿನಗೂ ಒಂದು ಸ್ವಲ್ಪ ಇದು ಅನ್ಸುತ್ತೆ. ಬಾ. ಏನ ನಿಮ್ಮ ಕೂಡ ಚಾ ಕುಡಿಯೋದ? ಇಲ್ಲ ನಾನು ಆಗಲೇ ಕುಡ್ದೀನಿ. ಒಲೆ ಒಲೆ. ಮೀನಾ, ಯಾಕೋ ಇವತ್ತು ಒಂಥರ ವಿಚಿತ್ರ ಅದಿ. ನಿನ್ನ ವರ್ತನೆನ ಯಾಕೋ ಒಂಥರ ಅನ್ಸತೈತಿ. ಯಾಕೆ? ಏನಾರು ಮನಸ್ಸಿನಾಗಿದ್ರೆ ಬಿಚ್ಚಿ ಹೇಳು. ನಿನ್ನ ಮನಸ್ಸಿಗೆ ಏನಾರು ಬೇಸರಾಗಿದ್ರು ಹೇಳು. ನನ್ನ ಮುಂದೆ ಹೇಳ್ಕೊಳ್ಳಾರ್ದು ಯಾರ ಮುಂದೆ ಹೇಳ್ಕೊಂತಿದ್ದಿ? ನಾನು ನಿನಗೆ ಯಾವಾಗಲೂ ನಿನಗೆ ಯಾವುದಕ್ಕೂ ನಾನು ಇಲ್ಲ ಅಂತ ಹೇಳಿಲ್ಲ. ಏನೋ ಇದು ಒಂದು ವಿಚಾರ ಬಿಟ್ಟು ನಿನಗೆ ಏನು ನಾನು ಸ್ಪಂದಿಸಿಲ್ಲ ಅಂತ ಅವ ಮಾತಾಡ್ಬೇಕು. ಆದರೆ ಏನು ಹೇಳಾರ್ದಂಗೆ ಹಿಂಗೆ ಒಂಥರ ವಿಚಿತ್ರ ಆಡಕತ್ರ ಮಕ್ಕಕ್ಕೆ ಮಕ್ಕ ಕೊಟ್ಟು ನಿಂತು ಮಾತಾಡಬಲ್ಲಿ ನಿಂದ್ರಬಲ್ಲಿ. ನಿನ್ನೆ ರಾತ್ರಿ ಕೂಸಿನೂ ಎತ್ಕೊಂಡೇ ಇಲ್ಲ ನೀನು. ಯಾಕೆ ಹಿಂಗೆ ಮಾಡಕತ್ತಿ? ನಿಂಗೆ ಬೇಜಾರಾಗೈತೆ ಅಂತ ಗೊತ್ತು, ಆದ್ರೆ ಪರಿಸ್ಥಿತಿ ಅಂತ ಇಲ್ಲಿ ಬಾಯ್ ಬಿಟ್ಟು ಹೇಳಕತ್ತೀನಿ. ಹಿಂಗೆ ಮಾಡೋದು ಬೇಸ್ ಅನ್ಸಲ್ಲ ನೋಡು. ಸರಿ ಸರಿ, ನಾನು ಕೆಲಸ ಬೇಗ ಮುಗಿಸ್ಕೊಂಡು ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರ್ಬೇಕಂದ್ರೆ ನೀವು ಒಂದು ಬಂದು ತಲೆ ತಿನ್ನಕತ್ತೀರಿ. ಸ್ವಲ್ಪ ನನ್ನ ಪಾಡಿ ನಾನು ಬಿಟ್ಬಿಡ್ರಿ. ನಾನು ಏನೇನೋ ಅಂದ್ಕೊಂಡು ಖುಷಿಯಾಗಿರೋಣಂದ್ರೆ ಬಂದು ಮೂಡ್ ಆಫ್ ಮಾಡ್ತಾನೆ. ಯಾಕೆ ಹಿಂಗ್ಯಾಕೆ ಮಾಡಕತ್ತಾಳ? ಈ ಮದುವೆ ಅಂದ್ರ ನನ್ಗೆ ಒಂದು ದಿವಸ ಹಿಂಗೆ ಮಾತಾಡಿದ್ದು ನೋಡಿಲ್ಲ, ಹಿಂಗೆ ನಡ್ಕೊಂಡದ್ದು ನೋಡಿಲ್ಲ. ಆದ್ರೆ ಇವತ್ತು ಯಾಕೋ ಒಂಥರ ವಿಚಿತ್ರ ಆಡಕತ್ತಾಳ. ಯಾಕೈತೆ ಏನು? ಅರವಿಂದ, ಅಲ್ಲಿ ಮೀನಾ ನಿಂತಾಳ. ಮೀನಾ ರಾಣಿ ಅಕ್ಕ ಹೇಳಿದ್ ನೆನಪೈತೇನೆ? ಹೋಗು. ನಾನು ಆ ಕಡೆ ನಿಂತಿರ್ತೀನಿ, ಸುಮ್ಮನೆ ನೋಡ್ತೀನಿ ದೂರದಿಂದ. ನೀವು ಹೋಗು. ನಂಗೆ ಯಾಕೋ ಅಂಜಿಕ್ ಬರಕತ್ತೈತಪ್ಪ ಯಪ್ಪ. ಅಯ್ಯ ಮಗನ, ನೀನೇನಕ್ಕಿನೇನು ಅಂಜಿಕ್ ಬರಕ್ಕೇನು ರೇಪ್ ಮಾಡಕೊಂತೀನಿ? ಅಯ್ಯ ಹೋಗ್ಬಿಡ್ದ ಸುಮ್ಮನೆ ಹಂಗಂತೀಯ? ಆತು. ನನಗರ ಮೂಡ್ ಆಫ್ ಆಗಿ ಸಾಕಾಗೋತ್ತು. ಸುಮ್ಮನೆ ನಾನು ಹೋಗಿ ಒಂದು ಕಪ್ ಚಾನಾರ ಕುಡಿತೀನಿ ತಡಿ. ಪಾತಲಿ. ಅಯ್ಯೋ ಅರವಿಂದ್, ರೋಗಿ ಬೇಯಿಸಿದ್ದು ಹಲುವನ್ನ, ವೈದ್ಯ ಹೇಳಿದ್ದು ಹಲುವನ್ನ ಅನ್ನಂಗಾತ. ನಾನು ಇದನ್ನೇ ಎಕ್ಸೆಪ್ಟ್ ಮಾಡ್ಕೊಂಡು ಅಡ್ಡಾಡಕತ್ತಿದ್ದೆ, ಅದು ತಾನಾಗಿ ನಡೆದೋತ್ತು. ಯಪ್ಪ. ಓ ಅರವಿಂದ್, ಸಾರಿ ನಾನು ನೋಡಲಿಲ್ಲ. ಸಾರಿ, ಬಾಯ್ಬಿಟ್ಟಾತ. ಓ ಮೀನಾ, ನೀನಾ? ಇಲ್ಲ, ನಾನು ಸ್ವಲ್ಪ ಗಡಿಬಿಡಿ ಒಳಗೆ ಹೊಂಟಿದ್ದೆ. ನೀನು ಆ ಕಡೆ ನಿಂತಿದ್ದೆಲ್ಲ ನಾನು ಯಾರನ್ನೋ ಮಾಡಿದ್ದೆ. ಸಡನ್ನಾಗಿ ಹೊಳ್ಬಿಟ್ಟೆಲ್ಲ, ನಾನು ಸಡನ್ನಾಗಿ ಬಂದ್ಬಿಟ್ಟೆ. ಹಾಗಾಗಿ ಸಾರಿ, ನನ್ನ ಕಡೆಯಿಂದನೂ ಸಾರಿ. ಏನು ನಿನಗೆ ಪೆಟ್ಟಾತೇನೋ ಅನ್ಸುತ್ತಾ? ಇಲ್ಲ ಹಾಗೇನಿಲ್ಲ, ಇಲ್ಲ ನನಗೇನೇನಿಲ್ಲ. ಸಾರಿ. ಅದು 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 ಮತ್ತೆ ಆರಾಮದೀಯಾ? ಮೊನ್ನೆ ಕೇಳ್ಬೇಕು ಅಂದ್ಕೊಂಡೆ. ನಿಮ್ಮ ಮಾವ, ನಿಮ್ಮ ಅತ್ತಿ, ನಿಮ್ಮ ಯಜಮಾನ್ರು ಎಲ್ಲ ಇದ್ದರು. ಹಾಗಾಗಿ ನಾನು ಕೇಳೋಕ್ಕಾಗಲಿಲ್ಲ. ಮತ್ತು ಪಾಪುನೂ ಆಗೈತಿ. ಆರಾಮದಿಯಲ್ಲ? ಮತ್ತು ಏನೋ ಪಾಪ ಈಗ ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಮತ್ತೆ ಮುಂದೆ ಸರಿ ಆಗ್ಬೋದು. ಸರಿ ನೀನು ಲೈಫ್ನಾಗ ಆರಾಮದಿ ಅನ್ಸುತ್ತೆ. ಹಾಂ, ಅದೀನಿ ಹಾಗೆ ಅಷ್ಟೇ. ಏನಂತ ಏನಿಲ್ಲ. ಸರಿ, ಹಂಗೇನಾದ್ರು ಬಿಡು ಹೋಗಲಿ. ಮತ್ತೆ ನೀನು ಮದುವೆ ಮಾಡ್ಕೊಂಡಿಲ್ಲಲ್ಲ, ಯಾಕೆ? ನಾನು ಹಿಂದಿನ ಕೆಲವೊಂದು ಕೈ ಘಟನೆಗಳು ನನ್ನ ಜೀವನದಾಗ ಮರೆಯೋಕ್ಕಾಗಲಾರ್ದಕ್ಕೆ ಅದೇ ನೆನಪು ನೋಡಿ ಹಂಗೆ ಅದೀನಿ. ಮದುವೆನೇ ಬೇಡ ಅಂತ ಅನಿಸ್ಬಿಟ್ಟೈತೆ. ಏನು ಮಾಡಲಿ, ಅದನ್ನು ಮರೆಯೋಕ್ಕಾಗೋಲ್ತು. ಮುಂದೆ ಮದುವೆ ಮಾಡ್ಕೊಂಡು ಜೀವನ ಮಾಡೋಕ್ಕೂ ಆಗೋಲ್ತು. ಹಾಗಾಗಿ ಮದುವೆ ಅನ್ನೋ ವಿಚಾರ ಸ್ವಲ್ಪ ಪೆಂಡಿಂಗ್ ಇಟ್ಟಿನಿ ಅಷ್ಟೇ. ಅಯ್ಯೋ ದೇವ್ರಿ, ಈತ ನನ್ನ ಸಲುವಾಗಿ ಮದುವೆ ಮಾಡ್ಕೊಳ್ಳಾರ್ದಂಗೆ ಹಂಗದನ. ಯಪ್ಪ ದೇವ್ರೆ, ನಾನು ಅನ್ಕೊಂಡಂಗೆ ಆಗತ್ತಂಗಿದ್ರ. ಅಂದರೆ ಅರವಿಂದ್, ನೀನು ಇನ್ನೂ ನನ್ನ ನೆನಪಿನಾಗ ಮದುವೆ ಮಾಡ್ಕೊಂಡಿಲ್ಲ? ಅದು ಬೇರೆ ಯಾರು ನಿನ್ನಷ್ಟು ನನಗೇನೋ ಮನಸ್ಸಿಗೆ ಇಡಿಸ್ಲಿಲ್ಲ. ಹಾಗಾಗಿ ನಾನು ಮದುವೆ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸರಿ, ನೀನಾರ ಚಂದದಿಯಲ್ಲ, ಗಂಡ ಮಕ್ಕಳು ಎಲ್ಲ ಬೀಸಿ ಲೈಫ್ ಸೆಟ್ಲ್ ಆಗೈತಲ್ಲ, ಚೆಂದಾಗಿರು ನೀನಾದರೂ. ಅಯ್ಯೋ ದೇವ್ರೆ, ನಾನು ಈಗ ಈತನ ಕುಟ್ಟಾಗ ಮದುವೆ ಮಾಡ್ಕೊಂಡೇನೆ ಅಂತೇಳಿ ಈತ ನನ್ನ ಬಿಟ್ಬಿಡ್ತಾನೆ ಅನ್ಸುತ್ತೆ. ನಾನು ಈತನ ಕುಟ್ಟ ಮದುವೆ ಆಗಿರಲಿಲ್ಲ ಅಂದರೆ ನಾನು ಮಾಡ್ಕೋತಿದ್ದ. ಏನು ಮಾಡಲಿ, ವಿಚಾರ ಮಾಡ್ಬೇಕಂಗಿದ್ರೆ. ಮತ್ತೆ ಭಾಳ ದಿವಸದ ಮೇಲೆ ಮೀಟ್ ಆಗೀವಿ. ಕ್ಯಾಂಟೀನಾಗ ಒಂದಿಷ್ಟು ಕಾಫಿ ಕುಡಿಯೋಣ? ಅಯ್ಯೋ ನಡಿ, ಯಾರಿಲ್ಲ ಅಂತಾರ, ಬಾ. ಮತ್ತೇನು ಮೀನಾ, ಭಾಳ ದಿವಸದ ಮೇಲೆ ಮೀಟ್ ಆಗೀವಿ. ಭಾಳ ಖುಷಿ ಆಗ್ತೈತೆ ನಂಗೆ. ನನಗೂ ಅಷ್ಟೇ. ಅವತ್ತು ನೋಡಿದೆ, ನೀನೆಲ್ಲ ನಾನು ಮಾತಾಡ್ತೀಯೋ ಇಲ್ಲೋ, ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಏನು ಅನ್ಕೊಂತೀಯೋ ಏನು, ನನಗೇಕೋ ಒಂಥರ ಅನಿಸ್ತಿತ್ತು. ಇವಾಗ ನೀನು ನನ್ನ ಮಾತಾಡ್ಸಕತ್ತಿಯಲ್ಲ, ನಂಗೆ ಭಾಳ ಖುಷಿ ಆಗ್ತೈತೆ ನಂಗೆ.
ಹಾಂ, ನನಗೂ ಅವತ್ತು ಹಂಗೆ ಅನ್ನಿಸ್ತು. ಆದರೆ ಏನು ಮಾಡಬೇಕು, ಮಾತಾಡ್ಸೋ ಒಂದು ಪರಿಸ್ಥಿತಿ ಇರಲಿಲ್ಲಲ್ಲ. ಒಂದು ವೇಳೆ ನಾನು ಇಂಡಿಯಾಕ್ಕೆ ಬಂದಾಗ ನೀ ಏನಾರ ಮದುವೆ ಆಗಿರಲಿಲ್ಲ ಅಂದಿದ್ರೆ ನಾನೇ ನಿನ್ನ ಮದುವೆ ಮಾಡ್ಕೊತಿದ್ದೆ. ಅಯ್ಯೋ ದೇವ್ರೆ, ನಾನು ಮದುವೆ ಆಗ್ಬಿಟ್ಟಿನಲ್ಲ, ಈಗ ಅದಕ್ಕೆ ನಾನು ಮದುವೆ ಮಾಡ್ಕೊಳಂಗಿಲ್ಲೋ ಏನೋ. ಥು, ನೋಡ್ಬೇಕು, ಏನಾರ ಮಾಡ್ಬೇಕಲ್ಲ. ಸರಿ, ಹಂಗಾದ್ರೆ ಏನು ಮತ್ತೆ ಹುಡುಗಿ ನೋಡೋ ಪ್ರೋಗ್ರಾಮು, ಮದುವೆ ಮಾಡ್ಕೋಬೇಕಂತ ಯಾವ್ದಾರ ಹುಡುಗಿ ನೋಡಿರಾ ಅಥವಾ ಲವ್ ಗಿವ್ ಮಾಡಿಯಾ? ಛೇ, ಇಲ್ಲ. ನನ್ನ ಜೀವನದಾಗೂ ಮೊದಲೇ ಹೆಣ್ಣು ನೀನೇ, ಕೊನೆ ಹೆಣ್ಣು ನೀನೇ. ವಾಪಸ್ ಏನಾರ ಬರೋ ಚಾನ್ಸ್ ಇದ್ದಿದ್ರು ನಿನ್ನೆ ಮದುವೆ ಮಾಡ್ಕೋತಿದ್ದೆ. ಆದರೆ ಏನು ಮಾಡೋಕ್ಕಾಗತ್ತಾ, ಆಗಲ್ಲಲ್ಲ, ಅದಕ್ಕೆ ಸುಮ್ಮನಾಗೀನಿ. ಅಲ್ಲ, ಆಗಲ್ಲ ನಾನು ಕರೆದ್ರೆ ಚಾ ಕುಡಿಯೋಕೆ ಒಲ್ಲೆಂದ್ಲು. ನನ್ನ ಕುಟ ಮಾತಾಡಲೇ ಇಲ್ಲ, ನಿಂದಿರಲೇ ಇಲ್ಲ. ಈಗ ನೋಡಿದ್ರೆ ಈ ಇವರು ಅರವಿಂದ್ ಅವ್ರ ಕುಟ್ಟಾಗ ಇಷ್ಟು ಕ್ಲೋಸ್ ಆಗಿ ಇಷ್ಟು ಚೆಂದ ಮಾತಾಡಕತ್ತಾಳಲ್ಲ. ಇವ್ರು ಅರವಿಂದ್ ಅವ್ರಿಗೆ ಪರಿಚಯನಾ? ಇಲ್ಲ, ಅದೇನು ಪರಿಚಯ ಸಾಧ್ಯ? ಏನೋ ಅವ್ರು ಕರೆದಿರ್ಬೇಕು, ಅದಕ್ಕೇನಾದ್ರೆ ಬಂದಿರ್ಬೋದು. ಸರಿ, ನಾನು ಯಾಕೆ ತಪ್ಪು ತಿಳ್ಕೊಬೇಕು? ಅಲ್ಲ, ಇವರಿಬ್ರು ಎಷ್ಟು ನಗದು, ಎಷ್ಟು ಕ್ಲೋಸ್ ಆಗಿ ನಗಕತ್ತಾರೆ. ಏನು ಮಾತಾಡಕತ್ತಿರ್ಬೋದು ಕೇಳಿಸ್ಕೊಳ್ಳ ಹತ್ರ ಹೋಗಿ ಇನ್ನೊಂಚೂರು. ಅದು ನಾನು ನನ್ನ ಹೆಂಡತಿ ಮೇಲೆ ನಂಬಿಕೆ ಇಡಬೇಕು. ಹಿಂಗೆ ಅಪನಂಬಿಕೆ ಮೇಲೆ ಅನುಮಾನ ಪಟ್ರೆ ಮೊದಲೇ ಆಕಿಗೆ ನನ್ನ ಮೇಲೆ ಬೇಜಾರು ಬಂದೈತಿ. ಮತ್ತು ಮನ್ಸಿಗೆ ನೋವು ಮಾಡ್ಕೊತಾಳ. ಬೇಡ ಬೇಡ. ಸರಿ, ನಾಳೆ ಮೀಟ್ ಮಾಡೋಣ. ಹಾಂ, ಆಯಿತು. ಎಲ್ಲಿ ಮೀಟ್ ಮಾಡೋಣ ಹೇಳು? ಎಲ್ಲಿಲ್ಲ, ಇಲ್ಲೇ ನಮ್ಮದು ಹೆಂಗೋ ಫ್ಯಾಕ್ಟ್ರಿ ಒಳಗೆ ಪಾರ್ಕ್ ಐತಲ್ಲ, ಅಲ್ಲಿ ಸುಮ್ಮನೆ ಸ್ವಲ್ಪ ಕಷ್ಟ ಸುಖ ಒಂಚೂರು ಮಾತಾಡ್ಕೊಂತ ಕುಂದ್ರಣ. ಭಾಳ ದಿವಸ ಆಗೈತಿ. ನಾಳೆ ಮೀಟ್ ಮಾಡಿ ಸ್ವಲ್ಪ ಹೊರಗೆ ಮಾತಾಡ್ಕೊಂತ ಕುಂತ್ರೆ ಸ್ವಲ್ಪ ಖುಷಿ ಅನ್ಸತ್ತಲ್ಲ ಮನಸ್ಸಿಗೆ, ಅದಕ್ಕೆ ಹೇಳಿದೆ. ಅಯ್ಯೋ ಸರಿ ಆಯಿತು. ನಾಳೆ ಓದಿಲ್ಲ. ಸರಿ. ಮೆಲ್ಲಕ್ಕೆ ನಾ ಹಾಕಿರೋ ಗಾಳಕ್ಕೆ ಮೀನ ತಾನಾಗಿ ಬಂದು ಸಿಕ್ಕೊಳಕತ್ತೈತಿ.